ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2025-26ನೇ ಸಾಲಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ದು ಈ ಥರ ಸ್ಟೇಟಸ್ ಇದೆ, ಅಮೌಂಟ್ ಬರುತ್ತದೆ ಅಂತ ಕೇಳ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಥರ ಸ್ಟೇಟಸ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತೋ ಅಥವಾ ಇಲ್ಲ, ಯಾಕೆ ಈ ಥರ ಇದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈಗ ಅರ್ಜಿ ಸಲ್ಲಿಸಲಿಕ್ಕೆ ಏನಪ್ಪ ಅಂದರೆ ಆಲ್ರೆಡಿ OBC ಕ್ಯಾಂಡಿಡೇಟ್ಸ್ ವಿದ್ಯಾರ್ಥಿಗಳಿಗೆ ಹಿಂದುಳಿದವರ ಕಲ್ಯಾಣ ಇಲಾಖೆಯಿಂದ 20/12/2025 ಕೂಡ ಎಕ್ಸ್ಟೆಂಡ್ ಮಾಡಿದರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಆಲ್ರೆಡಿ ಕಾರ್ಯ ಶಿಕ್ಷಣ ಇಲಾಖೆ ವತಿಯಿಂದ ಮುಗಿದೋಗಿದೆ, 15/12 ಇದೆ. ಹಾಗೆ ಏನಪ್ಪ ಅಂದರೆ ತಾಂತ್ರಿಕ ಟೆಕ್ನಿಕಲ್ ಎಜುಕೇಷನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ, ಇಂಜಿನಿಯರಿಂಗು, ಬೇರೆ ಬೇರೆ ಕೋರ್ಸ್ಗಳನ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31 ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಇವೆಲ್ಲ ಲಾಸ್ಟ್ ಡೇಟ್ಗಳು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ನೀವು ಇನ್ನೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬಟ್ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಡೌಟ್ನ ಕೇಳ್ತಿದ್ರು. 25-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ಅಮೌಂಟ್ ಮೆನ್ಷನ್ ಆಗಿದೆ ಮತ್ತು ಪುಸ್ಟ್ DBT ಅವೇಟೆಡ್ ಅಂತ ಇದೆ. ಆದರೆ ನಮ್ದು ಯಾವುದೇ ಥರ ಸ್ಟೇಟಸ್ಸು ತೋರಿಸ್ತಾ ಇಲ್ಲ, ಅಪ್ಡೇಟ್ ಕೂಡ ಆಗಿಲ್ಲ. ಯಾಕೆ ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, 25-26ನೇ ಸಾಲಿನ ಅರ್ಜಿ ಸಲ್ಲಿಸಿ ನೀವು ವೇಟ್ ಮಾಡ್ತಾ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ನಮ್ಮ ಥರ್ಡ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳದ್ದು ಪುಸ್ಟ್ DBT ನೋ ಅಂತ ಇದೆ ಮತ್ತು ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ. ಹಾಗಾಗಿ ನಮ್ಮದು ಇದು ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ನಿಮ್ಮದು ಅಮೌಂಟು ಏನಪ್ಪ ಅಂದರೆ ಬರುತ್ತೋ ಅಥವಾ ಇಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿತ್ತಂದರೆ ಫಸ್ಟ್ ಲೆವೆಲಲ್ಲಿ ಮಾತ್ರ ನಿಮ್ದು ಏನಪ್ಪ ಅಂದರೆ ಆ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿತ್ತಂದರೆ ಮಾತ್ರ ಅಂದರೆ ನಿಮಗೆ ಪೋಸ್ಟ್ DBTಯಲ್ಲಿರ್ಬೋದು ಅಮೌಂಟ್ ಮೆನ್ಷನ್ ಇರೋದಾಗುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಅಂದರೆ ನೀವು ಲೇಟಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಯಾರು ಜೂನ್ ಜುಲೈನಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ, ಜುಲೈ ಆಗಸ್ಟ್ನಲ್ಲಿ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಆಲ್ರೆಡಿ ತಾಲೂಕು ಆಫೀಸ್ನಲ್ಲಿ ವೆರಿಫಿಕೇಷನ್ ಆಗಿದೆ ಮತ್ತು ಅದರ ಜೊತೆಗೆ ಅವ್ರದ್ದು ಏನಪ್ಪ ಅಂದ್ರೆ ಅಮೌಂಟ್ ಕೂಡ ಮೆನ್ಷನ್ ಆಗಿ ಪೋಸ್ಟ್ DBTಯಲ್ಲಿ ಅವೇಟೆಡ್ ಅಂತ ಇದೆ. ಸೊ ಯಾರು ಲೇಟಾಗಿ ನವೆಂಬರು ಅಥವಾ ಅಕ್ಟೋಬರ್ನಲ್ಲಿ ಮಾಡಿದ್ರೆ ಸೊ ಅವ್ರದ್ದು ಏನಪ್ಪ ಅಂದರೆ ಇನ್ನೂ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿಲ್ಲ. ಆದಮೇಲೆ ಏನು ಆಟೋಮೆಟಿಕ್ಲಿ ಏನಪ್ಪ ಅಂದರೆ ನಿಮ್ಮದು ಆಟೋಮೆಟಿಕ್ಲಿ ಅಮೌಂಟ್ ಕೂಡ ಮೆನ್ಷನ್ ಆಗುತ್ತೆ ಮತ್ತು ಅದರ ಜೊತೆಗೆ ಪೋಸ್ಟ್ DBTನಲ್ಲಿ ಕೂಡ ಅಮೌಂಟು ಅವೇಟೆಡ್ ಅಂತ ಬರುತ್ತೆ. ಹಾಗಾಗಿ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಅಮೌಂಟ್ ಬಂದಿಲ್ಲ ಅಂತಂದರೆ ಖಂಡಿತ ಕೂಡ ಬರುತ್ತೆ. ಯಾರು ಕೂಡ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಯಾಕೆಂದರೆ ಥರ್ಡ್ ಲೆವೆಲಲ್ಲಿ ಫೋರ್ತ್ ಲೆವೆಲ್ ಬರಬೇಕಾಗಿತ್ತಪ್ಪ ಅಂದರೆ ನಿಮ್ಮದು ಫಸ್ಟ್ ಲೆವೆಲಲ್ಲಿ ಆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಬೇಕಾಗುತ್ತೆ. ಆವಾಗ ಮಾತ್ರ ಅಮೌಂಟು ಬರುತ್ತೆ ಅಂತಲೂ ಕ್ಲಿಯರಾಗಿ ಹೇಳ್ತೀನಿ. ಯಾಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಸರ್ ನಮ್ಮದು ಇನ್ನೂ ಕೂಡ ಇಲ್ಲಿ ನೋ ಅಂತಲೇ ಇದೆ ಪೋಸ್ಟ್ DBT ಮತ್ತು ಅದ್ರ ಜೊತೆಗೆ ಇಲ್ಲಿ ಕೂಡ ಯಾವುದೇ ಒಂದು ಮೆನ್ಷನ್ ಆಗಿಲ್ಲ, ಯಾವುದೇ ಒಂದು ಡೀಟೇಲ್ಸ್ ಕೂಡ ಬರ್ತಾಯಿಲ್ಲ. ಸೊ ಹಾಗಾಗಿ ಬರುತ್ತೋ ಇಲ್ಲ ಅಂತ ಕೇಳಿದ್ರೆ ಖಂಡಿತ ಕೂಡ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ತಾಲೂಕು ಆಫೀಸನ್ನು ಏನಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಯಾರು ಫಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಕ್ಯೂನಲ್ಲಿರ್ತವೆ ಸೊ ಅವ್ರದ್ದು ವೆರಿಫಿಕೇಷನ್ ಆಗುತ್ತೆ, ನಂತರ ಅಮೌಂಟ್ ಮೆನ್ಷನ್ ಆಗುತ್ತೆ. ಈಗ ಆಲ್ರೆಡಿ PUC ವಿದ್ಯಾರ್ಥಿಗಳದ್ದು ಪೋಸ್ಟ್ DBT ಎಸ್ ಆಗಿದೆ ಮತ್ತು ಅದ್ರ ಜೊತೆಗೆ ಅಮೌಂಟ್ ಕೂಡ ಏನಪ್ಪ ಅಂದರೆ ಅಕೌಂಟ್ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಯಾಕಂದರೆ ಅವ್ರದ್ದು ಆಲ್ರೆಡಿ ಈಗ ಅಪ್ಲಿಕೇಶನ್ ಜೂನಲ್ಲೇ ಸ್ಟಾರ್ಟ್ ಆಗಿತ್ತು, PUC ಅವ್ರದ್ದು ಸಬ್ಮಿಟ್ ಮಾಡಿರ್ತಾರೆ. ಸೊ ಆಮೇಲೆ ಅವ್ರ ಡೀಟೇಲ್ಸ್ಗಳೆಲ್ಲ ಫೆಚ್ ಕೂಡ ಆಗಿದ್ದು, ಫಸ್ಟ್ ಸೆಕೆಂಡ್ ಲೆವೆಲು ಥರ್ಡ್ ಲೆವೆಲೆಲ್ಲ ವೆರಿಫಿಕೇಷನ್ ಕೂಡ ಆಗಿದ್ದಾವೆ. ಹಾಗಾಗಿ ಅವ್ರದ್ದು ಅಮೌಂಟ್ ಬರ್ತಾಯಿದೆ. ನಂತರ ಏನಪ್ಪ ಅಂದರೆ ಡಿಗ್ರಿ, UG, PG ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಅಂದರೆ ಲೇಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ತವೆ. ಹಾಗಾಗಿ ಅವ್ರದ್ದು ಕೂಡ ವೆರಿಫಿಕೇಷನ್ ಲೇಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮದು ಕೂಡ ಅಮೌಂಟ್ ಬರುತ್ತೆ, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮ್ಮದು ಅಮೌಂಟ್ ಬರುತ್ತೆ ಈ ಥರ ಸ್ಟೇಟಸ್ ಇದ್ದರೆ ಖಂಡಿತ ಕೂಡ ಬರುತ್ತೆ. ಈಗ ಯಾರು ಅವೇಟೆಡ್ ಇದೆ ಅವ್ರದ್ದು ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಅಮೌಂಟು ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಈ ಥರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾವುದೇ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಹಾಗೆ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.